ಪ್ರಧಾನಿ ಮೋದಿ ನಿಜವಾಗಿಯೂ ಕೆಲಸ ಮಾಡಿದ್ರೆ ಇಷ್ಟು ಪ್ರಚಾರ ಯಾಕೆ ಎಂದಿದ್ದ ಸಂತೋಷ್ ಲಾಡ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ದಾರೆ. ಲಾಡ್ ಅವರೇ, ನಿಮ್ಮ ಮಕ್ಕಳು ರಾಹುಲ್ ತರ ಆಗಬೇಕಾ ಅಥವಾ ಮೋದಿ ತರ ಆಗಬೇಕಾ ಹೇಳಿ ಎಂದು ಜೋಶಿ ಪ್ರಶ್ನಿಸಿದ್ದಾರೆ. ಎಲ್ಲೇ ಹೋದ್ರೂ ಲಾಡ್ ಜಿಗಿದು ನನಗೆ ಮತ್ತು ಮೋದಿಗೆ ಬೈಯುತ್ತಿದ್ದಾರೆ. ದಿನವೂ ಮೋದಿಯನ್ನ ಬೈದ್ರೆ ಮಾತ್ರ ಮಂತ್ರಿ ಸ್ಥಾನ ಅಂತ ಕಾಂಗ್ರೆಸ್ ಹೈಕಮಾಂಡ್ ಲಾಡ್ಗೆ ಹೇಳಿದಂತಿದೆ. ಹಾಗಾಗಿ ಲಾಡ್ ಯಾವಾಗಲೂ ಮೋದಿಯನ್ನ ಟೀಕಿಸ್ತಾರೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಆದರೆ ಗಣಿನಾಡು ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಬೀಗ ಜಡಿಯಲಾಗಿದೆ. ಹೊಸ ಜಿಲ್ಲಾಧ್ಯಕ್ಷರ ನೇಮಕ ಮಾಡಿರುವುದಕ್ಕೆ ಹಳೆ ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ ಕಚೇರಿಗೆ ಬೀಗ ಹಾಕಿದ್ದಾರೆ. ಹೊಸದಾಗಿ ನೇಮಕಗೊಂಡ ಅಧ್ಯಕ್ಷ ಹೊಸ ಕಚೇರಿಗಾಗಿ ಕಟ್ಟಡದ ಹುಡುಕಾಟ ನಡೆಸಿದ್ದಾರೆ. ಬಿಜೆಪಿ ಜೆಡಿಎಸ್ ಪಕ್ಷಗಳು ಬಳ್ಳಾರಿಯಲ್ಲಿ ಸ್ವಂತ ಕಚೇರಿ ಹೊಂದಿವೆ. ಆದರೆ ದಶಕದ ಇತಿಹಾಸ ಹೊಂದಿರುವ ಕಾಂಗ್ರೆಸ್ಗೆ ಸ್ವಂತ ಕಚೇರಿ ಇಲ್ಲ. ಈವರೆಗೆ ಬಳ್ಳಾರಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿದ್ದ ರಫೀಕ್ ತಮ್ಮ ಸ್ನೇಹಿತರ ಬಾಡಿಗೆ ಕಟ್ಟಡದಲ್ಲಿ ಕಚೇರಿ ಮಾಡಿದ್ರು. ಇದೀಗ ಅಧ್ಯಕ್ಷರ ಬದಲಾವಣೆ ಹಿನ್ನೆಲೆ ತಮ್ಮ ಸುಪರ್ದಿಯಲ್ಲಿರೋ ಕಚೇರಿಗೆ ಬೀಗ ಹಾಕಿದ್ದಾರೆ. ಪುತ್ರನಿಗೆ ಟಿಕೆಟ್ ಕೈತಪ್ಪಿದ ಪರಿಣಾಮ ಈಶ್ವರಪ್ಪ ಸ್ವತಂತ್ರ ಸ್ಪರ್ಧೆಗೆ ಮುಂದಾಗಿದ್ದಾರೆ. ತಮ್ಮ ಹೋರಾಟ ಬಿಜೆಪಿ ವಿರುದ್ಧ ಅಲ್ಲ, ಯಡಿಯೂರಪ್ಪ ವಿರುದ್ಧ ಎಂದಿರುವ ಈಶ್ವರಪ್ಪ ಚುನಾವಣೆ ಗೆದ್ದ ಬಳಿಕ ಮೋದಿ ಪರ ಮತ ಚಲಾಯಿಸುತ್ತೇನೆ ಎಂದು ಹೇಳಿದ್ದಾರೆ. ಹೀಗಿರುವಾಗ ತಮ್ಮ ಪ್ರಚಾರದಲ್ಲಿ ಮೋದಿ ಅವರ ಭಾವಚಿತ್ರ ಬಳಸಿಕೊಳ್ಳಲು ಅನುಮತಿಗಾಗಿ ಈಶ್ವರಪ್ಪ ಕೋರ್ಟ್ ಮೊರೆ ಹೋಗಿದ್ದಾರೆ. ಮೋದಿ ಭಾವಚಿತ್ರಕ್ಕಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ನ್ಯಾಯಾಲಯದಲ್ಲಿ ಕೇವಿಯಟ್ ಸಲ್ಲಿಸಿದ್ದಾರೆ. ತಾವು ಭಾರತದ ಪ್ರಧಾನಿಯ ಭಾವಚಿತ್ರ ಉಪಯೋಗಿಸುತ್ತಿದ್ದೇನೆ. ಭಾರತೀಯ ಸಂವಿಧಾನದಲ್ಲಿ ಎಲ್ಲ ಭಾರತೀಯರು ಹೆಮ್ಮೆಯ ಪ್ರಧಾನಿಯ ಭಾವಚಿತ್ರ ಬಳಸಿಕೊಳ್ಳುವುದಕ್ಕೆ ಅವಕಾಶ ಇದೆ. ಯಾರಾದರೂ ದಾವೆ ಹೂಡಿದರೆ ತಡೆಯಲು ಮುಂಜಾಗ್ರತಾ ಕ್ರಮವಾಗಿ ನ್ಯಾಯಾಲಯದಲ್ಲಿ ಕೇವಿಯಟ್ ಸಲ್ಲಿಸಿದ್ದಾರೆ. ದೇವೇಗೌಡರ ಕುರಿತಾಗಿ ಕೆ ರಾಜಣ್ಣಗೆ ಕೀಳಾಗಿ ಮಾತನಾಡೋ ಚಾಳಿ ಇದೆ. ಯಾವ ವ್ಯಕ್ತಿಯ ಸಾವನ್ನು ನಾವು ಬಯಸಬಾರದು. ರಾಜಕಾರಣ ಅನ್ನೋದು ಸಿದ್ಧಾಂತದ ವಿರೋಧ ಇರಬೇಕೇ ಹೊರತು ವೈಯಕ್ತಿಕ ಮಟ್ಟಕ್ಕೆ ಹೋಗಬಾರದು. ಇಷ್ಟು ಕೀಳು ಮಟ್ಟಕ್ಕೆ ಹೋಗೋದು ಸರಿ ಅಲ್ಲ ಅಂತ ಕೆ ರಾಜಣ್ಣ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಈಗಾಗಲೇ ದೇವೇಗೌಡರು ಪೂರ್ಣ ಮಟ್ಟದಲ್ಲಿ ಇಳಿದು ಬಿಜೆಪಿ ಪರ ಕೆಲಸ ಮಾಡ್ತಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ಕಾಂಗ್ರೆಸ್ನವರಿಗೆ ಭ್ರಮ ನಿರಸನವಾಗಿದೆ. ಸಿದ್ದರಾಮಯ್ಯ ವರುಣಾದಲ್ಲಿ ಮತ ಕೊಟ್ಟಿಲ್ಲ ಅಂದ್ರೆ ಅತಂತ್ರ ಆಗ್ತೀನಿ ಅಂದಿದ್ದಾರೆ. ಮಂಡ್ಯದಲ್ಲಿ ಡಿಕೆಶಿ ಸಹ ಅತಂತ್ರ ಆಗ್ತೀನಿ ಅಂತ ಹೇಳ್ತಿದ್ದಾರೆ ಎಂದು ಅಶೋಕ್ ವ್ಯಂಗ್ಯವಾಡಿದ್ರು. ಚಿಕ್ಕೋಡಿ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷಗಳ ನಾಯಕರು ಬರವನ್ನೇ ರಾಜಕೀಯ ಅಸ್ತ್ರವಾಗಿಸಿಕೊಂಡಿದ್ದಾರೆ. ಕೃಷ್ಣಾ ನದಿ ಪಾತ್ರದ ಜನರ ದಾಹ ತೀರಿಸಲು ನಾ ಮುಂದು ತಾ ಮುಂದು ಎಂತಾ ಇದ್ದಾರೆ. ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗದಕ್ಕೆ ಅವಧಿ ಮುಂಚೆಯೇ ಕೃಷ್ಣಾ ನದಿ ಬತ್ತುತ್ತಾ ಇದೆ. ತೀವ್ರ ಬರವನ್ನೇ ಅಸ್ತ್ರವಾಗಿಸಿಕೊಂಡು ಚಿಕ್ಕೋಡಿ ಭಾಗದ ಕೈ ಕಮಲ ನಾಯಕರು ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದಿಂದ ಕೃಷ್ಣೆಗೆ ನೀರು ಹರಿಸೋದಕ್ಕೆ ಪೈಪೋಟಿ ನಡೆಸಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಬಿಜೆಪಿ ನಿಯೋಗ ಮಹಾರಾಷ್ಟ್ರ ಡಿಸಿಎಂ ದೇವೇಂದ್ರ ಫಡ್ನವೀಸ್ ಭೇಟಿಯಾಗಿತ್ತು. ಇದಾದ ಬೆನ್ನಲ್ಲೇ ಮಹಾರಾಷ್ಟ್ರ ಸಿಎಸ್ಗೆ ಪತ್ರ ಬರೆಯುವಂತೆ ಕರ್ನಾಟಕ ಸಿಎಸ್ ರಜನೀಶ್ ಗೋಯಲ್ಗೆ ಮನವಿ ಮಾಡಲು ಕಾಂಗ್ರೆಸ್ ಮುಂದಾಗಿದೆ. ಲೋಕಸಭಾ ಚುನಾವಣೆಗೆ ಸಲ್ಲಿಸಿದ್ದ ನಾಮಪತ್ರಗಳ ಪರಿಶೀಲನೆ ನಡೆಸಲಾಗಿದೆ. ಚಿತ್ರದುರ್ಗದಲ್ಲಿ 24 ಅಭ್ಯರ್ಥಿಗಳ ನಾಮಪತ್ರ ಕ್ರಮಬದ್ಧವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. 28 ಅಭ್ಯರ್ಥಿಗಳ ಪೈಕಿ 24 ಅಭ್ಯರ್ಥಿಗಳ ನಾಮಪತ್ರ ಸ್ವೀಕೃತವಾಗಿದ್ದು 4 ನಾಮಪತ್ರ ತಿರಸ್ಕೃತಗೊಂಡಿದೆ. ಇನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಸಹೋದರ ದಾರುಕೇಶ್ವರಯ್ಯ ನಾಮಪತ್ರ ಕೂಡ ಸ್ವೀಕೃತಗೊಂಡಿದೆ. ರಾಯಚೂರು ಬಿಜೆಪಿಯಲ್ಲಿ ಟಿಕೆಟ್ ಫೈಟ್ ಮುಗಿಯುತ್ತಿಲ್ಲ. ರಾಜ ಅಮರೇಶ್ ನಾಯಕ್ ವಿರುದ್ಧ ಬಿವಿ ನಾಯಕ್ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯ ನಾಯಕರ ಎಚ್ಚರಿಕೆ ಬಳಿಕವೂ ರಾಯಚೂರು ಜಿಲ್ಲಾ ಬಿಜೆಪಿಯಲ್ಲಿ ಮುನಿಸು ಶಮನಗೊಂಡಿಲ್ಲ. ಟಿಕೆಟ್ ಭರವಸೆ ನೀಡಿದ ನಾಯಕರ ವಿರುದ್ಧವೇ ಬಿವಿ ನಾಯಕ್ ಬೇಸರ ಹೊರಹಾಕಿದ್ದಾರೆ. ಹೈಕಮಾಂಡ್ ಮನ ಒಲಿಕೆಗೂ ಬಿವಿ ನಾಯಕ್ ಡೋಂಟ್ ಕೇರ್ ಎಂದಿದ್ದಾರೆ. ಬೀದರ್ ಲೋಕಸಭಾ ಅಖಾಡದಲ್ಲಿ ಬಿಜೆಪಿ ನಾಯಕರಿಗೆ ಮತ್ತೊಂದು ತಲೆನೋವು ಶುರುವಾಗಿದೆ. ಬಿಜೆಪಿಗೆ ಪ್ರಭು ಚೌಹಾಣ್ ಅನುಪಸ್ಥಿತಿ ಕಾಡ್ತಾ ಇದೆ. ಸಂಸದ ಭಗವಂತ್ ಖೂಬಾ ನಿವಾಸದಲ್ಲಿ ಸಮನ್ವಯ ಸಮಿತಿ ಸಭೆ ನಡೆಸಲಾಗಿತ್ತು. ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ಸಭೆಗೂ ಪ್ರಭು ಚೌಹಾಣ್ ಗೈರಾಗುವ ಮೂಲಕ ಅಸಮಾಧಾನ ಹೊರಹಾಕಿದ್ದಾರೆ. ಮತದಾನದ ಮಹತ್ವ ಸಾರಲು ಮೈಸೂರಿನಲ್ಲಿ ವಿಂಟೇಜ್ ಕಾರುಗಳ ರ್ಯಾಲಿಯನ್ನ ಆಯೋಜಿಸಲಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಪ್ರಮಾಣವನ್ನ ಹೆಚ್ಚಳ ಮಾಡುವುದಕ್ಕೆ ಮೈಸೂರು ಜಿಲ್ಲಾಡಳಿತ ವಿವಿಧ ಕಾರ್ಯಕ್ರಮವನ್ನ ನಡೆಸ್ತಾ ಇದೆ. ಮತದಾನದ ಮಹತ್ವ ಹಾಗೂ ಚುನಾವಣೆಯ ಬಗ್ಗೆ ಅರಿವು ಮೂಡಿಸಲು ಸ್ವೀಪ್ ಸಮಿತಿ ವಿಂಟೇಜ್ ಕಾರ್ ರ್ಯಾಲಿ ಆಯೋಜಿಸಿತ್ತು.
ಬೆಂಗಳೂರಿನ ಹೊರವಲಯದ ಆನೇಕಲ್ ತಾಲೂಕಿನ ಹಿಲಲಿಯಲ್ಲಿ ನೋಡುತ್ತಿದ್ದಂತೆ 120 ಅಡಿ ಎತ್ತರದ ತೇರು ಧರೆಗುರುಳಿದೆ. ಹುಸ್ಕೂರಿನ ಮದ್ದೂರಮ್ಮ ಜಾತ್ರೆಯಲ್ಲಿ ಕಮ್ಮಸಂದ್ರದ ಹೈಪರ್ ಮಾರ್ಕೆಟ್ ಬಳಿ ತೇರು ಕುಸಿದಿದೆ. ಎತ್ತುಗಳು ಮತ್ತು ಟ್ರ್ಯಾಕ್ಟರ್ ನೆರವಿನಿಂದ ತೇರು ಎಳೆಯುವಾಗ ಅವಘಡ ಸಂಭವಿಸಿದೆ. ತೇರು ನೆಲಕ್ಕೆ ಉರುಳುತ್ತಾ ಇರುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.